ದೇಶಾದ್ಯಂತ ಇಂಡಿಗೋ ವಿಮಾನಗಳ ರದ್ದತಿ ಹಿನ್ನೆಲೆ ವಧು-ವರರೇ ಇಲ್ಲದೆ ಹುಬ್ಬಳ್ಳಿಯಲ್ಲಿ ಆರತಕ್ಷತೆ ನಡೆದಿದೆ. ಅಪರೂಪದಂತ ಘಟನೆ ಇದು. ಅಂದರೆ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಹೇಳ್ತಾ ಇದೆ ಈ ಘಟನೆ. ಇಂಡಿಗೋ ವಿಮಾನಗಳು ರದ್ದಾಗಿರೋದ್ರಿಂದಾಗಿ ಈಗ ರಿಸೆಪ್ಷನ್ನು ಆನ್ಲೈನಲ್ಲೇ ಮಾಡಿದ್ದಾರೆ. ಅಂದರೆ ವಿಡಿಯೋ ಕಾಲಲ್ಲಿ ಹುಬ್ಬಳ್ಳಿಲಿ ಆಗಬೇಕಾಗಿತ್ತು ಇದು ರಿಸೆಪ್ಷನ್ನು. ಗುಜರಾತ್ ಭವನದಲ್ಲಿ ಆಗಬೇಕಾಗಿತ್ತು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ನವಜೋಡಿ. ಹುಬ್ಬಳ್ಳಿಯ ಮೇಧಾ ಕ್ಷೀರಸಾಗರ್ ಹಾಗೂ ಭುವನೇಶ್ವರದ ಸಂಗಮ್ ದಾಸ್ ಅವರು. ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆಯಾಗಿತ್ತು ಈ ಜೋಡಿ. ಹುಬ್ಬಳ್ಳಿಯಲ್ಲಿ ಕಳೆದ ಬುಧವಾರರಂದು ಆರತಕ್ಷತೆ ಆಯೋಜನೆಯನ್ನು ಮಾಡಿದರು. ಗುಜರಾತ್ ಭವನದಲ್ಲಿ ಸಕಲ ಸಿದ್ಧತೆ ಕೂಡ ಕುಟುಂಬ ಮಾಡಿಕೊಂಡಿತ್ತು. ಹುಬ್ಬಳ್ಳಿಗೆ ಡಿಸೆಂಬರ್ 2ಕ್ಕೆ ವಿಮಾನ ಬುಕ್ ಮಾಡಿರ್ತಾರೆ ಇವರು ವಧುವರರು. ಆದರೆ ಇಂಡಿಗೋ ವಿಮಾನದ ಹಾರಾಟದಲ್ಲಿ ವಿಳಂಬ ಆಗುತ್ತೆ. ರದ್ದಾದಂಥ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕವೇ ನವ ಜೋಡಿಗಳ ಆರತಕ್ಷತೆ ನಡೆದಿದೆ. ನೋಡ್ತಾ ಇದ್ದೀವಿ. ಅಂದರೆ ಎಂಥ ಕಾಲಘಟ್ಟದಲ್ಲಿದ್ದೀವಿ ಅನ್ನೋದು ಒಂದು. ಜೊತೆಗೆ ಬಸ್ಸಿಗೆ ಹುಬ್ಬಳ್ಳಿಗೆ ಬೆಂಗಳೂರಿಂದ ಆದರೆ ಬಸ್ಗೆ ಹೋಗ್ಬೋದಾಗಿತ್ತೇನೋ, ಅಥವಾ ಅವರು ಈಗ ಭುವನೇಶ್ವರದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮತ್ತೆ ಹುಬ್ಬಳ್ಳಿಗೆ ಹೋಗಬೇಕಲ್ವ. ಹಾಗಾಗಿನೇ ಬೆಂಗಳೂರಾಗಿದ್ದರೆ ಬಹುಶಃ ಅವರು ಬಸ್ಸು ಅಥವಾ ಟ್ರೈನ್ಗೆ ಹೋಗ್ಬೋದಾಗಿತ್ತು, ಸ್ಲೀಪರ್ ಕೋಚ್ಗೆ. ಬಟ್ ಈಗ ಅವರ ಟೈಮಿಂಗ್ಸ್ ಕೂಡ ಸೆಟ್ ಆಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಪೋಷಕರು ಕೂಡ ಒಂದು ರೀತಿ ಬೇಸರವನ್ನು ಹೊರಹಾಕ್ತಾ ಇದ್ದರು ಇಂಡಿಗೋ ಸಂಸ್ಥೆಯ ವಿರುದ್ಧ.